ಶುಕ್ಲ ಶುಭಾಂಶು ಶುಕ್ಲ ಹೋಗೋದಷ್ಟಲ್ಲ ಇಂಥ ಅನೇಕರು ಹೋಗ್ಬೇಕಾಗ್ಯದಲ್ಲ ಅಂದ್ರೆ ವಿಜ್ಞಾನದ ಶಿಕ್ಷಣ ನಮ್ಮಲ್ಲಿ ಬೇಕಾಗ್ಯದ, ವೈಜ್ಞಾನಿಕ ಶಿಕ್ಷಣ ನಮಗೆ ಬೇಕಾಗ್ಯದ. ಯಾಕಂತಂದ್ರೆ ಇದೇ ಬಹಳ ಮಹತ್ವದ್ದು, ಇದು ಇವತ್ತಿನ ಅನಿವಾರ್ಯತೆ. ಈ ದಿಶೆಯಲ್ಲಿ ಇದೆಲ್ಲ ನಾವು ಹೊಗಳಿದ್ದೀವಿ, ಮಾಡಿದ್ದೀವಿ, ಹೋದರು ಬಂದರು ನೋಡಿದರು, ಅಲ್ಲಿ ಅಭ್ಯಾಸ ಮಾಡಿದ್ರು, ಸಂಶೋಧನೆ ಮಾಡಿದ್ರು. ಇಂಥ ಸಂಶೋಧನೆ ನೂರಾರು ಆಗಬೇಕು, ಒಂದಲ್ಲ ಎರಡಲ್ಲ. ಇಂಥ ಸಂಶೋಧಕರು ಜೊತೆಗೆ ವಿಜ್ಞಾನಿಗಳು, ವಿಚಾರವಾದಿಗಳು ಕೋಟಿಗಳಲ್ಲಿ ಬರಬೇಕಾಗಿದೆ. ಅದಕ್ಕೆ ನಾವು ನಮ್ಮ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿದೆ. ನಾವು ಕೊಟ್ಟಿದ್ದು ಬಹಳ ಕಡಿಮೆ. ಯಾಕಂದರೆ ಅಮೇರಿಕೆಯಿಂದ ಆಗಿರ್ಬೋದು, ಯುರೋಪ್ ಖಂಡದಿಂದ ಆಗಿರ್ಬೋದು, ಎಷ್ಟು ಜನ ನಮ್ಮಲ್ಲಿ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ನಾವು ವಿಶ್ವಗುರು ಅಂತ ಹೇಳ್ಕೊಳ್ತಾ ಇದ್ದೀವಿ. ಇವತ್ತು ಸಂತೋಷ ವಿಷಯ. ನಮ್ಮ ಮೋದಿಯವರು ಹೇಳ್ಕೊಳ್ಳಿ ಭಾಳ ಸಂತೋಷ ಅದ. ಆದರೆ ನಮ್ಮಲ್ಲಿ ಕಲಿದಕ್ಕೆ ಬರುವಂಥವ್ರು ಯಾರು? ಥರ್ಡ್ ವರ್ಲ್ಡ್ ಕಂಟ್ರಿ, ಹಿಂದುಳಿದ ದೇಶದ ಜನ ಏನೋ ಬರ್ತಾರೆ ಇಲ್ಲಿಗೆ. ಯಾಕಂದರೆ ಅಮೇರಿಕೆಯಲ್ಲಿ ಆಗಿರ್ಬೋದು, ಯುರೋಪ್ ಖಂಡದಲ್ಲಿ ಆಗಿರ್ಬೋದು, ಅಲ್ಲೇ ಆ ದುಡ್ಡಿನ ಖರ್ಚು ಮಾಡಿ ಕಲಿಯುವಂಥ ಶಕ್ತಿ ಅವ್ರಿಗಿಲ್ಲದವ್ರು ನಮ್ಮಲ್ಲಿ ಬರ್ತಾ ಇದ್ದಾರೆ. ಆದರೆ ಎಷ್ಟು ಜನ ಅಮೇರಿಕಾದವರು ಇಲ್ಲಿ ಬಂದು ಸಂಶೋಧನೆ ಮಾಡ್ತಾ ಇದ್ದಾರೆ, ಅದು ನಮ್ಗೆ ಹೇಳಬೇಕಾಗಿದೆ ನಮಗೆ. ಯಾಕಂದ್ರೆ ನಮ್ಮವ್ರು ಅಮೇರಿಕೆಗೆ ಹೋಗಿ ಅಲ್ಲಿ ಉದ್ಯೋಗ ಮಾಡಬೇಕು ಅಂಥೇಳಿ ತುಳುಗಲು ಹೋಗಿ ಮನೆ ಸಿಕ್ಕೊಂಡು ಹೊರಗೆ ಬಂದು ನಮ್ಗೆ ಗೊತ್ತದ. ಬೇಡಿ ಹಾಕಿ ಹೊರಗೆ ಹಾಕಿದ್ರು ನಾವು ನೋಡಿದ್ದೀವಿ. ಆ ಜನ ನಮ್ಮ ದೇಶಕ್ಕೆ ಬಂದಾಗ ನಾವು ಅವ್ರಿಗೆ ಬೇಡಿ ಹಾಕಿ ಕಳಿಸುವಂಥ ದಿನ ಯಾವಾಗ ಬರ್ತದಂತ ಅಂದಾಗ ನಾವು ವಿಶ್ವಗುರು ಅನ್ನೋದಕ್ಕೆ ನಾವು ಒಪ್ಪಬೇಕಾಗ್ತದೆ. ಅಂದ್ರೆ ಒಬ್ಬ 145 ಕೋಟಿಗಳಲ್ಲಿ ಒಬ್ಬ ಶುಭಾಂಶು ಶುಕ್ಲಾರವರು ವಿಜ್ಞಾನಿಯಾಗಿ ಮೇಲೆ ಹೋದ್ರೆ ಇದವರು ಇನ್ನೂ ಎಷ್ಟು ಜನ ಇದ್ದಾರಿಲ್ಲ. ಇನ್ನೂ ವಿಜ್ಞಾನ ಬೆಳಿಬೇಕಾಗಿದೆ ನಮಗೆ. ಇದನ್ನು ನಾವು ಇಲ್ಲಿ ಒಪ್ಪಿಕೊಂಡು ನಮ್ಮ ಸಾಧನೆಯನ್ನು ನಾವು ಹೇಳ್ಕೊಳ್ಬೇಕಾಗಿದೆ. ಹೌದು, ವಿಜ್ಞಾನ ಕಲಿಯುವಂಥದ್ದು ನಮ್ಮಲ್ಲಿ ಬ್ರೇನ್ ಅದ, ಬುದ್ಧಿವಂತರಿದ್ದಾರೆ, ಸಾಧಕರಿದ್ದಾರೆ, ಸಾಧನೆ ಮಾಡಬೇಕಂತಿದ್ದಾರೆ.